ಲ್ಲಿ ಕಾಶ್ಮೀರದಲ್ಲಿ ಹತ್ಯೆ ಆಯಿತು. ಅದು ಜಗತ್ತಿನಾದ್ಯಂತ ಪ್ರಸಾರ ಆಗ್ತದೆ. ಅಲ್ಲಿ ಶುರುವಾಗಿದೆ ಹೆಬ್ಬೆಗೆ. ಮತ್ತು ಯುದ್ಧದ ಭೀತಿ ಇದೆ ಅದರಲ್ಲಿ, ಹಲ್ಲುಗಳಿಯೋಂಗಿಲ್ಲ. ಮತಾಂಧತೆ ಗೊಂದಲ ಭಾಳ ಹೆಚ್ಚುತ್ತದೆ. ಇನ್ನೂ ಜನಗಳಲ್ಲಿ ಸಾವು ನೋವುಗಳು ಹೆಚ್ಚಾಗ್ತದೆ, ಕಂದಕ ಉಂಟಾಗ್ತದೆ. ಅದು ಯಾರಿಗೂ ಶಾಂತಿ ಕೊಡುವಂಥ ಪ್ರಸಂಗ ಅಲ್ಲ ಅದು. ಅದರಿಂದ ಭೀತಿ ಇದೆ ಅದರ ಮೇಲೆ. ಆಲ್ಮೋಸ್ಟ್ ಆಲ್ ಇವರೆಲ್ಲರೂ ಪ್ರಿಪ್ರೇಷನ್ ಮಾಡ್ತಾ ಇರೋದನ್ನು ನೋಡಿದರೆ ಯುದ್ಧ ಆಗೇ ಬಿಡುತ್ತೆ ಅನ್ನೋ ವಿಚಾರದಲ್ಲಿ ಚರ್ಚೆಗಳು ಹೇಳಿದ್ನಲ್ಲ, ಯುದ್ಧ ಮಾಡೋರು ತಯಾರಿದ್ದಾರೆ, ಯುದ್ಧ ಮಾಡಿಸೋರು ಹೆದರ್ತಾ ಇದ್ದಾರೆ. ಅಲ್ಲಿ ಎದುರಾಳಿ ಹಂಗೆ ಇರ್ಬೇಕು ತಾನೆ. ಎದುರಾಳಿ ಬೆಚ್ಚಿದಾಗ ಯುದ್ಧ ಮಾಡೋದು ಯಾರ ಮೇಲೆ ಮಾಡೋದು? ಅದೇ ಅದು. ಆದರೆ ಆ ಲಕ್ಷಣ ಇದೆ. ಆದರೂ ಈಗ ಈ ಹತ್ಯೆ ಹಿಂದೆ ಯಾವ ಧರ್ಮವನ್ನು ಕೇಳಿ ಹೊಡೆಯುವಂಥದ್ದು ಯಾವ ಧರ್ಮ ಸ್ವಾಮೀಜಿ ಅಂತ ಹಿಂದೆ ರಾಜರು, ಮಹಾರಾಜರು, ಚಕ್ರವರ್ತಿಗಳಿದ್ದರು. ಅವ್ರ ಹತ್ರ ಯಾವಾಗಲೂ ಒಂದು ಸೀಟು ಗುರುಗಳಿಗಾಗಿ ಇರ್ತಾ ಇತ್ತು. ಅವ್ರು ಏನೇ ಮಾಡ್ತಾಯಿದ್ರು ಗುರು ಅಂದರೆ ಧರ್ಮ ಅಂತ. ಧರ್ಮ ಬಿಟ್ಟು ಮಾಡ್ತಾ ಇರಲಿಲ್ಲ, ಗುರುಗಳಿಟ್ಟು ಮಾಡ್ತಾ ಇರಲಿಲ್ಲ. ಈಗ ಬರುವಂಥವರಿಗೆ ಗುರಿನೂ ಇಲ್ಲ, ಗುರುನೂ ಇಲ್ಲ. ಅವ್ರು ಹೇಳಿದ್ದೇ ಧರ್ಮ, ಅವ್ರು ಮಾಡಿದ್ದೇ ಆಚಾರ. ಇಂಥ ಪ್ರಸಂಗ ಇರುವಾಗ ಯಾವುದೇ ಧರ್ಮ ಇರಲಿ, ಮಾನವೀಯ ಮೌಲ್ಯ ಒಳಗೊಂಡಿರಬೇಕದು. ದಯೆ ಇಲ್ಲದ ಧರ್ಮ ಅದು ಆವುದು. ದಯೆ ಧರ್ಮದ ಮೂಲ. ದಯೆ ಇರತಕ್ಕಂಥ ಧರ್ಮ ಅದು ಧರ್ಮವೇ ಅಲ್ಲ. ಆ ದೃಷ್ಟಿಯಿಂದ ಯಾರೇ ತಪ್ಪು ಮಾಡಿದರೂ ತಪ್ಪೇ. ಆದರೂ ಕುರಾನ್ನಲ್ಲಿ ಒಂದು ಕಡೆ ಹೇಳ್ತಾರೆ, ಒಂದು ಸಣ್ಣ ಕ್ರಿಮಿಯನ್ನು ಕೊಲ್ಲಬಾರದು. ಕೊಂದರೆ ಅವನಿಗೆ 1000 ಜನರ ಕೊಂದಷ್ಟು ಪಾಪ ಬರ್ತದೆ. ಅಂತಹ ಮಾನವೀಯ ಮೌಲ್ಯದ ದಯಾಪೂರ್ಣವಾದ ಮಾತು ಕುರಾನ್ನಲ್ಲಿದೆ. ಮತ್ತು ಅಂಥ ಅನುಯಾಯಿಗಳು ಈಗ ಮಾಡ್ತಾರೆ ಅಂತಂದರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಈಗ ಭಾರತದ ಮೇಲೆ ನಾವು ಪರಮಾಣು ಅಸ್ತ್ರವನ್ನು ಹಾಕೋಕ್ಕೂ ಕೂಡ ರೆಡಿ ಇದ್ದೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಸರ್ ಪಾಕಿಸ್ತಾನ. ನಾವು ಸನ್ಯಾಸಿಗಳು ಯಾವ ದೇಶದಲ್ಲಿರ್ತೀವಿ, ಯಾವ ನೆಲದಲ್ಲಿರ್ತೀವಿ, ಎಲ್ಲಿ ಅನ್ನ ತಿಂತೀವಿ, ಎಲ್ಲಿ ನೀರು ಕುಡಿತೀವಿ, ಎಲ್ಲಿ ಗಾಳಿ ಕುಡಿತೀವಿ, ಅದಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಧ್ಯಾನ ಮಾಡ್ತಕ್ಕಂಥದ್ದು, ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಭಗವಂತನ ಬೇಡ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದ ಅಂಥ ಯಾವುದೇ ಅಪಾಯ ದೇಶಕ್ಕೆ ಆಗದಂಗಿರಲಿ ಅಂಥೇಳಿ ದೈವ ಪ್ರಾರ್ಥನೆಯನ್ನು ಮಾಡೋದು ನಮ್ಮ ಕರ್ತವ್ಯ. ಎಲ್ಲೋ ಒಂದು ಕಡೆ ಘಟನೆ ಹಿನ್ನೆಲೆಯೆಲ್ಲ ನೋಡಿದರೆ ಸಮಸ್ಯೆ ಅದು ಅವರು ಆಲ್ರೆಡಿ ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ರು. ನಮ್ಮ ಸೆಕ್ಯೂರಿಟಿ ಎಲ್ಲೋ ಒಂದು ಕಡೆ ವಿಫಲ ಆಯ್ತಾ ಅಂತ ಅದು ಅರಸರಿಗೆ ಸಂಬಂಧಪಟ್ಟ ವಿಷಯ. ಅದು ಆಳುವ ಅರಸರಿಗೆ ಸಂಬಂಧಪಟ್ಟ ವಿಷಯ. ನಾವು ಶುಭ ಹಾರೈಸ್ತೀವಿ. ಮೈ ಮೇಲೆ ಕಾವಿ ಇದೆ. ನಮ್ಮ ಜೀವನ ಬೇರೆ, ಆ ಜೀವನ ಅಲ್ಲ. ನಾವು ಈ ದೇಶಕ್ಕೆ ಒಳ್ಳೆಯದಾಗಬೇಕು, ರಾಷ್ಟ್ರ ಪ್ರೇಮ ಆಗಬೇಕು, ಭಾರತೀಯ ಪ್ರಜೆಗೆ ನೋವು ಆಗಬಾರ್ದು, ಎಲ್ಲ ಕಡೆಯಿಂದಲೂ ಸುಖ ಶಾಂತಿ ಬರಲಿ ಅಂತ ಬಯಸೋದು ನಮ್ಮ ಕರ್ತವ್ಯವಷ್ಟು. ನಾವು ಯಾರ ಮೇಲೆ ಟೀಕೆ ಮಾಡುವಂಥದ್ದು ನಮ್ಮದಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯ ಬುದ್ಧಿ ಕೊಡಲಿ ಎಲ್ಲರಿಗೂ. ಹೇಳಿದ್ದಲ್ಲ, ಅದು ಪ್ರಶ್ನೆ ಮಾಡೋ ಅಧಿಕಾರ ನಮಗಿಲ್ಲ. ನಾವು ಯಶವನ್ನು ಬಯಸೋರು, ಸುಖವನ್ನು ಬಯಸೋರು. ಆಳುವ ಅರಸನ್ನು ಪ್ರಶ್ನೆ ಮಾಡೋಕ್ಕೆ ನಮಗೆ ಅಧಿಕಾರ ಇಲ್ಲ. ಅದಕ್ಕೆ ಬೇರೆ ವರ್ಗ ಇದ್ದಾರೆ, ಮಾಡ್ತಾರೆ. ನಾನು ಹೇಳಿದ್ನಲ್ರಿ, ಮೌಲ್ಯವಿಲ್ಲದ ಬಾಳು ಬಾಳಲ್ಲ, ದಯೆ ಇಲ್ಲದ ಬದುಕು ದಯೆಯಲ್ಲ. ಅದು ಅಜ್ಞಾನದ ಪರಮಾಧಿ ರೇಖಾ, ಜ್ಞಾನದ್ದಲ್ಲ. ಅದು ಅವ್ರ ಕುಲವನ್ನು ಹೇಳ್ತದೆ, ಅವ್ರದ್ದು ಬುದ್ಧಿಯನ್ನು ಹೇಳ್ತದೆ, ಅವ್ರ ನಡೆಯನ್ನು ಹೇಳ್ತದೆ. ನಾನು ಹೇಳಿದ್ನಲ್ಲ, ಮೌಲ್ಯ ಕಳ್ಕೊಂಡ ಮೇಲೆ ಅದಕ್ಕೆ ಬೆಲೆನೇ ಇಲ್ಲ. ಅದಕ್ಕೆ ಸರ್ಕಾರ ಇದೆ, ಜನ ಓಟ್ ಕೊಟ್ಟಿದ್ದಾರೆ, ರಕ್ಷಣೆ ಮಾಡಿದ ಸಂವಿಧಾನಬದ್ಧವಾಗಿ ಓಟ್ ತಗೊಂಡಿದ್ದಾರೆ. ಅವರು ಆ ಚಿಂತನೆ ಮಾಡಬೇಕು. ನಾವೊಂದು ಓಟ್ ಹಾಕಿದ್ದೀವಿ ಅಷ್ಟೇ. ಆದರೂ ನಾವು ಸನ್ಯಾಸಿಗಳಾಗಿ ಈ ದೇಶಕ್ಕೆ, ನೆಲಕ್ಕೆ, ಜಲಕ್ಕೆ ಯಾವುದೂ ಆಪತ್ತು ಬರದಂಗಿರಲಿ ಅಂತ ಪ್ರಾರ್ಥನೆ ಮಾಡೋರು, ಭಗವಂತನ ಬೇಳ್ಕೊಳ್ಳೋರು. ನಾವು ನಮಗಿನ್ನೇನು ಶಕ್ತಿ ಇದೆ? ಭಗವಂತ ಕೇಳೋದೇ ಶಕ್ತಿ ನಮಗಿರೋದು. ಭಗವಂತನೇ ಹೇಳೋದು ನಾವು ಅಷ್ಟೇ, ಒಳ್ಳೇದು ಮಾಡಪ್ಪ ಈ ದೇಶಕ್ಕೆ ಅಂತ. ಸ್ವಾಮೀಜಿ, ಇದು ಉಗ್ರನ ಅದನ್ನು ಬಿಟ್ಟು ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯದಲ್ಲಿ ಅದನ್ನು ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಟೀಕೆಗಳೆಲ್ಲ ಇರ್ತವೆ. ಈಗ ಕೇಂದ್ರ ಸರ್ಕಾರ
ಜಾತಿ ಗಣತಿ ಮಾಡ್ತೀವಿ ಅಂತ ಮೊನ್ನೆ ಅನೌನ್ಸ್ ಮಾಡಿದೆ ಬಹಿರಂಗವಾಗಿ. ಒಂದು ದೇಶ ಅಂದಮೇಲೆ ಎಲ್ಲ ಸಮಾಜ ಇರುತ್ತೆ, ಎಲ್ಲ ಜನಾಂಗ ಇರುತ್ತೆ, ಎಲ್ಲ ಜಾತಿಗಳಿದ್ದಾವೆ. ಬಡವರು ಇರ್ತಾರೆ, ಬಲ್ಲಿದಿರ್ತಾರೆ, ನಿರ್ಗತಿಕರಿರ್ತಾರೆ. ಎಲ್ಲರಿಗೂ ನ್ಯಾಯ ಕೊಡುವಂಥದ್ದು ಅರಸಂದು. ಅರಸು ನ್ಯಾಯ ದೃಷ್ಟಿಯಲ್ಲಿ ಮಾಡಿದ್ರೆ ಒಳ್ಳೆಯದು. ಅಲ್ಲ, ಇದು ಸರಿ ಅಂತೀರ ಸಂಘಟನೆ? ಹೇಳಿದ್ನಲ್ಲ, ನೊಂದವರಿಗೆ, ಬೆದ್ದವರಿಗೆ, ಸಮಾಜದಲ್ಲಿ ಕಟ್ಟ ತುದಿಯಲ್ಲಿರುವಂತಕ್ಕಂಥವ್ರಿಗೆ ಅವ್ರಿಗೆ ನ್ಯಾಯ ಕೊಡಬೇಕಾದ್ದು ಅರಸನ ಕರ್ತವ್ಯ. ಸರದೃಷ್ಟಿ ಅರಸ ಕೊಡಲಿ ಅಂತ ನಾವು ಹೇಳೋದು. ಸ್ವಾಮೀಜಿ, ಇನ್ನೊಂದು ಈಗ ಇಡೀ ಜಗದ್ವ್ಯಾಪಿ ಏನೇ ಆಗುವಂಥ ಅನಾಹುತಗಳು ಸಂಭವಿಸುವುದಾಗಿರ್ಬೋದು, ರಾಜಕೀಯ ಏರಿಳಿತಗಳು, ಇಂಥ ಸಂದರ್ಭದಲ್ಲಿ ತಮ್ಮ ಎರಡು ಮಾತುಗಳು ಯಾವಾಗಲೂ ಕೂಡ ನಿಜ ಆಗ್ತಾ ಇರುವಂಥದ್ದು. ಜಗತ್ತಿನ ವಿಚಾರದಲ್ಲಿ ಹೇಳಬೇಕು ಅಂದರೆ ಪ್ರಾಕೃತಿಕ ಅಮೌಲ್ಯವಿದೆ ನಮ್ಮಲ್ಲಿ. ಹೋದ್ಸತಿ ಹೇಳಿದ್ದೆ ನಾನು, ಈಗ 4 ಸುನಾಮಿಗಳು ಆಗೋ ಲಕ್ಷಣ ಇದೆ ಜಗತ್ತಿನಾದ್ಯಂತ. ಜಲ ಸುನಾಮಿ, ವಾಯು ಸುನಾಮಿ, ಭೂ ಸುನಾಮಿ, ಅಗ್ನಿ ಸುನಾಮಿ ಅಂತ. ಹೀಗೆ ವಿಪರೀತವಾದ ಹೀಟಿನಿಂದ, ಉಷ್ಣದಿಂದ ಜನ ಬಾಳೋದೇ ಕಷ್ಟ ಆಗುತ್ತೆ. ಒಲೆ ಹತ್ತಿ ಉರಿದರೆ ನಿಲ್ಲಬಹುದು, ದರೆ ಹತ್ತಿರ ನಿಲ್ಲ ಅಂತಹ ಪ್ರಭಾವ ಆಗ್ತದೆ. ಸಮುದ್ರಗಳಲ್ಲಿ ಉಕ್ತದೆ. ಗಾಳಿಯಿಂದ ಅನೇಕ ಸಾವು ನೋವು ಆಗ್ತದೆ. ಅರಸನ ಆಲಯಕ್ಕೆ ಕಾರ್ಮೋಡ ಕವಿದೀತು. ಅರಸನ ಅರಮನೆಗೆ, ಆಲಯಕ್ಕೆ ಕಾರ್ಮೋಡ ಸವಿದೀತು. ಮತ್ತೊಮ್ಮೆ ಸಾಮೂಹಿಕ ಹತ್ಯಾಗ ಲಕ್ಷಣ ಇದೆ. ಜಗತ್ತಿನಾದ್ಯಂತ ಈ 4 ಸುನಾಮಿಗಳು ವಿಪರೀತವು ಎಲ್ಲವನ್ನೂ ಕಾಡ್ತದೆ. ನೀರು ಉಕ್ಕಿ ಬರ್ತದೆ, ಬಿಸಿಲು ಬರ್ತದೆ, ಗಾಳಿ ಉಕ್ಕಿ ಬರ್ತದೆ, ಬೆಂಕಿಯಿಂದ ಆಗ್ತದೆ, ಜನ ತತ್ತರಿಸಿ ಹೋಗ್ತಾರೆ. ಒಂದು ರೋಗ ಬರುತ್ತೆ ಈ ಸಂವತ್ಸರದಲ್ಲಿ, ಅದು 5 ವರ್ಷ ಇರುತ್ತೆ. ಅದರಿಂದ ಸಾವು ನೋವಿದೆ. ಒಳ್ಳೆಯ ಮಳೆ ಬೆಳೆ ಆಗುತ್ತೆ ಕರ್ನಾಟಕ ಸುತ್ತಮುತ್ತ. ಅಕಾಲದಲ್ಲಿ ಮಳೆ ಬಂದಿರೋದ್ರಿಂದ ಮುಂದೆ ಸಕಾಲದಲ್ಲಿ ಬರುವಂಥ ಮಳೆಗಳು ಬರ್ಬೋದು, ಬರದೇ ಇರ್ಬೋದು, ಅದು ಇದೆ. ಮತ್ತು ಜನರಲ್ಲಿ ಮತಾಂಧತೆ ಹೆಚ್ಚಾಗ್ತದೆ, ಜಾತಿವಾದ ಹೆಚ್ಚಾಗ್ತದೆ, ಸಾವು ನೋವುಗಳಾಗ್ತದೆ, ಭೂಕಂಪಗಳು ಹೆಚ್ಚಾಗ್ತದೆ. ಅಚ್ಚರಿಯ ಒಂದು ದುಃಖದ ಪ್ರಸಂಗ ಭಾರತಕ್ಕೆ ಎದುರಾಗ್ತದೆ. ಮುಂಬರುವ ದಿನಗಳಲ್ಲಿ ಹೌದು. ಸ್ವಾಮೀಜಿ, ರಾಜ್ಯ ರಾಜಕೀಯದಲ್ಲಿ ಏನಾದರೂ ಬದಲಾವಣೆಗಳು, ನಾಡದರೆ ಬದಲಾಗುವಂಥ ಸಾಧ್ಯತೆಗಳು? ಸಂಕ್ರಾಂತಿವರೆಗೆ ಯಾವ ದೋಷ ಕಾಣ್ತಾ ಇಲ್ಲ, ಬದಲಾವಣೆ ದೋಷ ಕಾಣ್ತಿಲ್ಲ. ಭವಿಷ್ಯದಲ್ಲಿ 2, ಒಂದು ಯುಗಾದಿ ಭವಿಷ್ಯ, ಮತ್ತೊಂದು ಸಂಕ್ರಾಂತಿ ಭವಿಷ್ಯ ಅಂತ. ಯುಗಾದಿಯಲ್ಲಿ ಬರುವಂಥ ಭವಿಷ್ಯ ಮಳೆ ಬೆಳೆ, ಜನಜೀವನ, ಪ್ರಾಕೃತಿಕ ದೋಷಗಳು, ಭೂಮಿ ವಿಚಾರದಲ್ಲಿ ಹೇಳುವಂಥದ್ದು. ಸಂಕ್ರಾಂತಿಯಲ್ಲಿ ಹೇಳುವಂಥ ಭವಿಷ್ಯ ರಾಜರಿಗೆ, ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ, ಹಗಲು ಹಡಗುಗಳಲ್ಲಿ ಬರುವಂಥವರಿಗೆ, ಅದು ಆ ಭವಿಷ್ಯ ಬರುತ್ತೆ. ಅದನ್ನು ಸಂಕ್ರಾಂತಿ ಭವಿಷ್ಯದ ಮೇಲೆ ರಾಜನ ಬಗ್ಗೆ ಹೇಳ್ಬೋದು. ಈಗ ಇಲ್ಲಿವರೆಗೂ ರಾಜನಿಗೆ ಬದಲಾವಣೆ ಯಾವ ಚಾನ್ಸಸ್ ಇಲ್ಲ.